ಕೃಷ್ಣಾಷ್ಟಮಿಯ ಪ್ರಯುಕ್ತ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ಜನರಿಗೂ ಉತ್ತಮವಾದಂತಹ ಸಂಸ್ಕೃತಿ ಸಂಸ್ಕಾರಗಳನ್ನು ನೀಡುವ ದೃಷ್ಟಿಯಲ್ಲಿ ನಮಗೆಲ್ಲ ಆದರ್ಶಪ್ರಾಯವಾದಂತಹ ಶ್ರೀಕೃಷ್ಣನ ಅನುಗ್ರಹಕ್ಕೋಸ್ಕರ ಕೃಷ್ಣವೇಷ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದಾರೆ. ಕೃಷ್ಣ ಎಂಬ ಶಬ್ದವೇ ಕ್ಲಿಷ್ಟಂ ಹರತೀತಿ ಕೃಷ್ಣ ಅಂತ. ಸಮಸ್ಯೆಗಳನ್ನೆಲ್ಲ ಲೀಲಾಜಾಲವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇದ್ದರಿಂದಲೇ ಕೃಷ್ಣ ಎಂಬಂತಹ ನಾಮ ಕೃಷ್ಣನಿಗೆ ಬಂದದ್ದು. ಬಹುಶಃ ನಾವು ಕೃಷ್ಣನನ್ನು ಚಿಂತನೆ ಮಾಡಿದಾಗ ನಮ್ಮ ಹಾಗೆ ಅವ ತಾಯಿ ಹುಟ್ಟಿಯಿಂದ ಬಂದವ, ಆದರೆ ಸರಿಯಾದಂತಹ ಸಂಸ್ಕಾರ ಸಿಕ್ಕಿದಾಗ, ಉತ್ತಮ ಸಂಸ್ಕೃತಿ ಬೆಳೆದಾಗ ಮಕ್ಕಳು ಉತ್ತಮರಾಗ್ತಾರೆ. ದೈವಾಂಶ ಸಂಭೂತನಾಗಿರ್ಬೋದು, ಆದರೆ ದೈವಾಂಶ ಸಂಭೂತವಾದರೂ ಸರಿಯಾದಂತಹ ಸಂಸ್ಕಾರ ಸಂಸ್ಕೃತಿಗಳು ಸಿಕ್ಕಿದಾಗ ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಅವರು ದೊರೆಯುತ್ತಾರೆ ಎಂಬುದಕ್ಕೆ ಶ್ರೀಕೃಷ್ಣನೇ ಸಾಕ್ಷಿ. ಬಹುಶಃ ಅವನ ಆದರ್ಶಗಳನ್ನು ನೆನಪಿಟ್ಟುಕೊಂಡು ಅವನ ಆದರ್ಶವನ್ನು ಚಿಂತನೆ ಮಾಡಿ ನಾವು ಮುಂದುವರಿಯಬೇಕೆಂಬಂತಹ ದೃಷ್ಟಿಯಿಂದ ಸಮಾಜಕ್ಕೆ ಶ್ರೀಕೃಷ್ಣನ ಎಲ್ಲ ಬಹುಶಃ ಆ ಭಗವದ್ಗೀತೆಯಿಂದ ಹಿಡಿದು ಶ್ರೀಕೃಷ್ಣನ ಲೀಲೆಯಿಂದ ಹಿಡಿದು ಶ್ರೀಕೃಷ್ಣನ ಧರ್ಮ ರಕ್ಷಣೆಯ ಧರ್ಮಕ್ಕೋಸ್ಕರ ಧರ್ಮ ರಕ್ಷಣೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದಿದ್ದಾಗೆ ಧರ್ಮ ಗ್ಲಾನಿಯಾದಾಗ ನಾನು ಧರ್ಮ ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟದ್ದನ್ನು ತನಕ ನಾವೆಲ್ಲ ಅದನ್ನು ಚಿಂತನೆ ಮಾಡಬೇಕು, ಅದನ್ನು ಮನನ ಮಾಡಬೇಕು. ಬಹುಶಃ ಈ ಪುರಾಣ ಕಥೆಗಳೆಲ್ಲ ನಮಗೆ ಚಿಂತನೆ ಮಾಡೋದು. ಬಹುತಃ ಇದೊಂದು ಉತ್ತಮ ವೇದಿಕೆ. ಬಹುಶಃ ನಮ್ಮ ಪುರಾಣಗಳಲ್ಲಿ ಎಲ್ಲಿ ನೋಡಿದರೂ ಯಾವುದೇ ರೀತಿಯ ಜಾತೀಯತೆಯಲ್ಲಿ ಕಾಣುವುದಿಲ್ಲ. ಎಲ್ಲ ಒಂದು ಜನರಿಗೆ ಕೊಡುವಂತಹ ಸಂಸ್ಕಾರ, ಆ ಒಳ್ಳೆಯ ಸಂಸ್ಕಾರವನ್ನು ಪ್ರತಿಬೋಧಿಸುವಂತಹ ಕೃಷ್ಣನ ಜನ್ಮ. ಬಹುಶಃ ಈಗ ನಮ್ಮ ಹಿಂದೂಗಳಲ್ಲಿ 10 ಹಲವು ಜಾತಿಗಳಿದ್ದರೂ ನಾವೀಗ ಪೂಜೆ ಮಾಡುವ ಕೃಷ್ಣನನ್ನು ಎಲ್ಲ ವರ್ಗಗಳು ಬ್ರಾಹ್ಮಣರು ಅವರು ದೇವರನ್ನು ಬಿಟ್ಟು ಮಾಡ್ತಾರೆ. ಆದರೆ ಆ ಕೃಷ್ಣ ನಿಜವಾಗಿ ಗೊಲ್ಲರ ಜಾತಿಯಲ್ಲಿ ಹುಟ್ಟುವ. ಅಂದರೆ ಸಂಸ್ಕಾರ ಸರಿಯಾಗಿ ಸಿಕ್ಕಿದಾಗ, ಸಂಸ್ಕೃತಿ ಬೆಳೆದಾಗ, ಯಾವ ರೀತಿ ಚಿನ್ನಕ್ಕೆ ಸರಿಯಾದಂತಹ ಪೆಟ್ಟು ಕೊಟ್ಟು ಅದಕ್ಕೆ ರೂಪ ಮಾಡಿದಾಗ ಆ ಚಿನ್ನ ಬೆಳಗ್ತದೋ ಹಾಗೆ ಮನುಷ್ಯ ಸಂಸ್ಕಾರಯುತನಾಗಿ ಸಂಸ್ಕಾರವಂತನಾಗಿ ಬಾಳ್ತಾರೆ. ಆದ್ದರಿಂದ ಮಕ್ಕಳಿಗೆ ಸರಿಯಾದಂತಹ ಸಂಸ್ಕಾರ ಬೇಕು. ಬಹುಶಃ ಕೃಷ್ಣ ಅದಕ್ಕಿಂತಲೂ ಹೆಚ್ಚಿನ ವಿಶೇಷ ಸಂದೇಶ ತಾಯಿಯಂದಿರಿಗೆ ಕೊಡ್ತಾರೆ. ವಿಶೇಷವಾಗಿ ಯಶೋಧಾ ಕೃಷ್ಣ ಅಂತ. ಬಹುಶಃ ನಾನಿಲ್ಲಿ ಕಾರ್ಯಕ್ರಮ ನಿರೂಪಣೆಯಲ್ಲಿ ಹೇಳಿದೆ, ಮುದ್ದು ಕೃಷ್ಣನೊಂದಿಗೆ ಯಶೋಧಾ ಕೃಷ್ಣನನ್ನು ಪ್ರದರ್ಶನಕ್ಕೆ ತರಬೇಕು, ಜನರಿಗೆ ಯಶೋಧಾ ಕೃಷ್ಣನನ್ನು ತೋರಿಸಬೇಕು. ಯಾಕೆಂತ ಹೇಳಿದ್ರೆ ತಾಯಿ ಮಕ್ಕಳಿಗೆ ಮಗುವಿಗೆ ಮೊದಲ ಗುರು ಅಂತ. ತಾಯಿಯ ಸರಿಯಾದಂತಹ ಮಮತೆ, ತಾಯಿಯ ಸರಿಯಾದಂತಹ ಪ್ರೀತಿ ಮಕ್ಕಳಿಗೆ ಸಿಕ್ಕಿದಾಗ ಆ ಪ್ರೀತಿಯ ಆ ಸಂಸ್ಕಾರ ಬೆಳೆದು ಮಕ್ಕಳು ಸಮಾಜವನ್ನು ಪ್ರೀತಿಸುವಂತಹ ಪೊಳಗಂದು ಮಾಡ್ತಾರೆ. ಬಹುಶಃ ಆದ್ದರಿಂದ ತಾಯಿ ಒಳ್ಳೆ ರೀತಿಯಲ್ಲಿ ಮಗುವನ್ನು ನೋಡಿದರೆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ. ಬಹುಶಃ ಈಗಿನ ಪ್ರಪಂಚದಲ್ಲಿ ಮಕ್ಕಳಿಗೆ ತಾಯಿಯ ಮಮಕಾರ ಸಿಗುವುದಿಲ್ಲ. ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಚಿಕ್ಕದಲ್ಲಿ ಕೆಲಸದೊಳಗೆ ಬಿಡ್ತಾರೆ. ಬಹುಶಃ ಆ ಕೆಲಸದೊಳಗೆ ಬಿಟ್ಟಂಥ ಸಂದರ್ಭದಲ್ಲಿ ತಾಯಿ ಮಗುವನ್ನು ಕರೆದರೂ ಬೇಡ ಅಮ್ಮ ಅಂತ ಆ ಕೆಲಸದವಳನ್ನೇ ಹೇಳ್ತಾರೆ. ಆದರೆ ಆ ಕೆಲಸದವಳ ಮಮಕಾರ ಕೆಲಸದವಳು ಬಿಟ್ಟ ಕೂಡಲೇ ತಾಯಿಗೆ ಮಗುವಿಗೆ ಆ ಪ್ರೀತಿಯಾಗಿ ಹೋಗ್ತಾರೆ. ಈ ಕಡೆ ತಂದೆ ತಾಯಿಯ ಪ್ರೀತಿ ಇಲ್ಲ, ಆದರೆ ಸಮಾಜದ ಪ್ರೀತಿ ಇಲ್ಲ, ಜನರ ಪ್ರೀತಿ ಇಲ್ಲದಾಗ ಮಗುವಿಗೆ ತಾನು ಏಕಾಂಗಿ ಎಂಬಂತಹ ಒಂದು ಮನೋಭಾವನೆಯಲ್ಲಿ ಇಷ್ಟು ಹೋಗ್ಬೇಕು ಬಂದು ಬಹುಶಃ ಈಗಿನ ಪ್ರಪಂಚದಲ್ಲಿ ಆಗುವಂತಹ ಗಲಾಟೆ, ದೊಂಬಿ ಗಲಾಟೆ, ಇದಕ್ಕೆಲ್ಲ ನಮಗೆ ನಮ್ಮದು ಎಂಬಂತಹ ಮಮಕಾರ ಬಂದಾಗ ನಾವು ಅನ್ಯಾಯ ಮಾಡುವುದಿಲ್ಲ. ನಾನು ಹೇಗಿರಬೇಕು ಎಂಬುದರ ಚಿಂತನೆ ಮಾಡಿದಾಗ, ನನಗೂ ಹೀಗೆ ಆದರೆ ಹೇಗೆ ಅಂತ ಚಿಂತನೆ ಮಾಡಿದಾಗ ನಾವು ಅನ್ಯಾಯಕ್ಕೆ ಮಾಡುವುದಿಲ್ಲ. ಬಹುಶಃ ಕೃಷ್ಣ ಅದಕ್ಕೆಲ್ಲ ಬೇಕಾದಂತಹ ಆದರ್ಶ ಸಮಾಜಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ
ಸಮಾಜಕ್ಕೆ ಈಗ ಅಗತ್ಯ ಇರುವುದು ನಮ್ಮದಾದಂತಹ ಸಂಸ್ಕೃತಿ ಸಂಸ್ಕಾರ. ಎಲ್ಲ ಮತಸ್ಥರಿಗೂ ಅವರದಾದಂತಹ ಸಂಸ್ಕೃತಿ ಸಂಸ್ಕಾರ ಸರಿಯಾಗಿ ಸಿಕ್ಕಿದಾಗ, ಆ ಸಂಸ್ಕಾರದ ಉಪದೇಶ ಸಮವಾಗಿ ಸಿಕ್ಕಿದಾಗ ಮನುಷ್ಯ ಖಂಡಿತ ಒಳ್ಳೆಯದಾಗ್ತಾರೆ. ಅದೇ ಸಂಸ್ಕಾರ ಹೊರತಾಗಿ ಸಂಸ್ಕಾರಕ್ಕೆ ವಿರೋಧವಾಗಿ ಬೆಳೆದಾಗ ಸಮಾಜಕ್ಕೆ ಒಳ್ಳೆ ಮಗು ಸಿಗುವುದಿಲ್ಲ, ನಾವು ಸಮಾಜ ಉದ್ಧಾರ ಆಗಲಿಕ್ಕಿಲ್ಲ. ಅಂದರೆ ದೇವರ ಭಯವೇ ಜ್ಞಾನದ ಮೂಲ ಎಂಬಂತೆ ಅಂತಹ ಸಂಸ್ಕಾರದಲ್ಲಿ ಬೆಳೆಯುವಂತಹ ಪ್ರಯತ್ನ ಮಾಡಬೇಕು. ಇದರೊಂದಿಗೆ ಯಶೋಧಾ ಕೃಷ್ಣರನ್ನು ಮಾಡಿ ತಾಯಿ ಮಕ್ಕಳ ಪ್ರೀತಿಯನ್ನು ಸಮಾಜಕ್ಕೆ ತೋರಿಸಬೇಕು. ಅದರೊಂದಿಗೆ ಕೃಷ್ಣನ ಸಂದೇಶಗಳನ್ನು ಸಮಾಜಕ್ಕೆ ನೀಡುವಂತಹ ಪ್ರಯತ್ನ ಮಾಡಿದಾಗ ಮಾತ್ರ ಇದರ ಪರಿಪೂರ್ಣತೆ ಆಗ್ತದೆ. ಅಂತಹ ಪ್ರಯತ್ನ ಈ ಸಾಂಸ್ಕೃತಿಕ ತೊಕ್ಕೊಟ್ಟಿನ ಈ ಕೃಷ್ಣ ಸಮರ್ಪಣಾ ಸಮಿತಿಯಿಂದ ನಡೆಯಲಿ. ಇನ್ನಷ್ಟು ಇದು ಅಭಿವೃದ್ಧಿ ಹೊಂದಲಿ. ಜನರಷ್ಟು ಇನ್ನಷ್ಟು ಇದರಲ್ಲಿ ಈ ಸಾಂಸ್ಕೃತಿಕ ಕರ್ಮಾಂಗಗಳಲ್ಲಿ ಪ್ರೀತಿ, ಅದರಲ್ಲಿ ತೊಡಗಿಸಿಕೊಂಡಂತಹ ಮನೋಭಾವನೆ ಬಂದು ಜನ ಎಲ್ಲ ಸಜ್ಜನರಾಗುವಂತೆ ದೇವರು ಅನುಗ್ರಹಿಸಲಿ. ಈ ಕಾರ್ಯಕ್ರಮ ನಿರಂತರವಾಗಿ ಉತ್ತಮ ರೀತಿಯಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಈ ಕಾರ್ಯಕ್ರಮ ಎಲ್ಲ ಪೂರ್ಣ ಕೃಷ್ಣನ ದೇವರ ಅನುಗ್ರಹಗಳೆಲ್ಲ ದೊರಕಲಿ ಅಂತ ಹೇಳ್ತಾ, ನಮ್ಮಂತಹ ಒಕ್ಕೂಟದ ಸಂಪ್ರದಾಯ ಬಹುಶಃ ಇಲ್ಲಿ ಯಾವುದೇ ಮತ ಭೇದ ಇಲ್ಲದೆ, ಮತದಲ್ಲಿ ಯಾವುದು ಭೇದ ಇಲ್ಲ. ನಾವು ದೇವರಿಗೆ ಸಹಸ್ರನಾಮ ಅಂತ ಹೇಳ್ತೇವೆ. ದೇವರಿಗೆ ವಿವಿಧ ರೀತಿಯಲ್ಲಿ ವಿವಿಧ ಹೆಸರುಗಳಲ್ಲಿ ಕರೀತೇವೆ. ಬಹುಶಃ ಹಾಗೆ ಒಬ್ಬ ಅದನ್ನು ಅಲ್ಲ ಹೇಳ್ಬೋದು, ಇನ್ನೊಬ್ಬ ಅದನ್ನು ಯೇಸು ಹೇಳ್ಬೋದು, ಇನ್ನೊಬ್ಬ ಅದನ್ನು ಕೃಷ್ಣ ಅಂತ ಹೇಳ್ಬೋದು. ಅದಕ್ಕೊಂದು ಚಿಕ್ಕ ಉದಾಹರಣೆ ನಾವು ಹೇಳ್ತೇವೆ. ಒಂದು ಸಲ ಸಣ್ಣ ಮಕ್ಕಳು ದೋಣಿಯಲ್ಲಿ ಹೋಗ್ತಾ ಇದ್ರು ಅಂತ. ಪರ ಊರಿನಲ್ಲಿ ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಜಾಸ್ತಿ, ಹಳ್ಳಿಯಲ್ಲಿ ಕನ್ನಡ. ದೋಣಿಯಲ್ಲಿ ಹೋಗುವಾಗ ಮಕ್ಕಳೊಳಗೆ ಘರ್ಷಣೆ ಆಯಿತು. ಘರ್ಷಣೆ ಯಾವುದು ಅಂತ ಹೇಳಿದರೆ, ಊರಿನಲ್ಲಿ ಬೆಳೆದಂತಹ ಮಗು ಕನ್ನಡ ಶಾಲೆಗೆ ಹೋದ್ದು ಇದನ್ನು ದೋಣಿ ಅಂತ ಹೇಳ್ತಾ ಉಂಟು. ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದ ಮಗು ಇದು ಬೋಟ್ ಅಂತ. ಅವರಿಗೆ ಘರ್ಷಣೆ ದೋಣಿ ಬೋಟ್ ಅಂತ. ಆದರೆ ದೋಣಿ ಬೋಟ್ ಒಂದು ಅಂತ ಹೇಳಿ ಮತ್ತೆ ಹಿರಿಯರು ಹೇಳಿದ್ದಂತ ಅವರಿಗೆ ಗೊತ್ತಾಯಿತು. ಹಾಗೆಯೇ ಸಮಾಜದಲ್ಲಿ ಎಲ್ಲ ದೇವರುಗಳು ಎಲ್ಲ ಶಕ್ತಿಗಳು ಒಂದೇ. ಕಣ್ಣಿಗೆ ಕಾಣದಂತಹ ಅವ್ಯಕ್ತ ಶಕ್ತಿವಿದೆ. ಆ ಅವ್ಯಕ್ತ ಶಕ್ತಿ ನಮ್ಮನ್ನು ನಡೆಸ್ತದೆ ಎಂಬಂತಹ ಮನೋಭಾವನೆ ಇಡೀ ಸಮಾಜಕ್ಕೆ ದೊರೆತಾಗ ಯಾವುದೇ ರೀತಿಯ ಘರ್ಷಣೆ ಇಲ್ಲ. ಬೇರೆ ಬೇರೆ ಊರಿಗೆ, ಒಂದೇ ಊರಿಗೆ 3-4 ದಾರಿ ಉಂಟು ಹೋಗಲಿಕ್ಕೆ. ಹಾಗೆ 3-4 ದಾರಿಯಲ್ಲಿ ನಾವು ಹೋಗುವುದು ಹೊರತು ಹೋಗುವ ಜಾಗ ಒಂದೇ ಇದ್ದ ಹಾಗೆ ನಮ್ಮ ಜೀವನ ಪದ್ಧತಿ, ದೇವತಾರಾಧನೆ ಪದ್ಧತಿ ಬೇರೆ ಬೇರೆ ಇದ್ದರೂ ಗುರಿ ಒಂದೇ. ನಾವೆಲ್ಲ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುತ್ತ ಅಂತಹ ಮನೋಭಾವನೆ ಇನ್ನಷ್ಟು ಬೆಳಗಲಿ. ಇಂತಹ ಒಕ್ಕೂಟದ ಒಂದು ಮನೋಭಾವನೆ ಸಮಾಜದಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.